ಮಗಳೊಂದು ಕೊಟ್ಟಿದಂತೆ ಇದು ಅದು ಮಗಳ ಔಲಾದವ್ರಿ ಅದ ರೀ ಸುದ್ದಿ ವಂಶಾವಳಿ ಗಂಡಸು ಮಕ್ಕಳು ಇಲ್ರಿ ಅಂದ್ರೆ ಅವ್ರ ವಂಶಾವಳಿ ಪೈಕಿ ಒಬ್ಬರು ಸಿಕ್ಕರಲ್ಲಿ ಹೆಣ್ಮಕ್ಳು ಮುದುಕಿ ಭಾಳ ಚಿಕ್ಕಾಗ್ಯಾವ್ರಿ ಮುದುಕಿ ಕೂತೆ ಅವ್ರು ಕೂಡ ಮಾತಾಡ್ಕೊತ ಅವರು ನಿಜ ಸ್ಥಿತಿ ಹೇಳಿದ್ರು. ಮತ್ತು ನಮ್ಮ ಇಸ್ಲಾಂ ಧರ್ಮದ ಶರೀರದ ಕಾನೂನಿನಿಂದ ನಡ್ಕೊಂಡು ಬರುವುದು ನಮ್ಮ ಕುಲ ಸಂಪ್ರದಾಯ ನಿಮ್ಮ ಕೂನ ಇದ್ದದ್ದು ಮಾತದಲ್ಲ. ಶರೀರದ ಕಾನೂನಿನಿಂದ ನಾವು ನಡೆಯಬೇಕು. ಅದು ಕಾನೂನು ಬಹಿರಾದ್ರೆ ನಮ್ಗೆ ಜಮಾತ್ ಅವ್ರು ಕೇಳ್ತಾರೆ, ಕೇಳೋ ಅಧಿಕಾರ ಅದ ಅವ್ರಿಗೆ. ಅಧಿಕಾರನೂ ಅದ, ಮೇಲಾಗಿ ಕುರಾನದ ಕಾಯ್ದೆನೂ ಹಂಗದಾವ. ಅದಕ್ಕೆ ಇವರು ಯಾವ ನಮ್ಮ ಗೋವಿಂದ ಭಟ್ಟರಾಜ್ ಅವ್ರದ್ದು ಶಿಷ್ಯ ಆಗಿ ಅವ್ರ ಬೆನ್ನತ್ತಿ ತಿರುಗಾಡಿ ಊರಾಗ ಅದು ಬಸವೇಶ್ವರ ಗುಡಿ, ಆ ಗುಡಿಯ ನಿರ್ವಾಹ ವಹಿಸಿಕೊಂಡು ಅಲ್ಲಿ ಶ್ರಾವಣ ಮಾಸಕ್ಕೆ ಭಜನಾ ಕೀರ್ತನ ಮಾಡೋದು ಅದು ಎಲ್ಲ ಶರೀಫರೇ ಮಾಡ್ತಾರೆ. ಮತ್ತು ಶರೀಫ್ ಸಾಹೇಬ್ರ ತಂದೆ ಇಮಾಮ್ ಸಾಹೇಬರು ಔಷಧ ಕೊಡೋದು ಉಪಚಾರ ಎಲ್ಲರಿಗೂ ಮಾಡೋದು, ಎಲ್ಲರಿಗೂ ಭಜನಾ ಕೀರ್ತನ ಮಾಡ್ಕೊಡ್ತಾರೆ. ಮತ್ತು ಯಾರು ಸಹ ಅಲ್ಪಸಂತರು ಬಂದರು ಊರಾಗ ಅವ್ರಿಗೆ ಮನೆ ಕರೆದು ಊಟ ಮಾಡಿಸೋದು ಇಂಥವೆಲ್ಲ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಮೇಲಾಗಿ ಡಾಕ್ಟರ್ಗಳು ಇದ್ರತ್ರಿ, ಅವ್ರು ಯಾರು ನಮ್ಮ ಇಮಾಮ್ ಸಾಹೇಬರು ಅಲ್ಲಿ ಶರೀಫ್ ಸಾಹೇಬ್ರ ತಂದೆ ಡಿ ಸಿ ಡಾಕ್ಟರ್ ಹಿಂಗೆಲ್ಲ ಮಾಡ್ಕೊತ ಬರೋದ್ರೊಳಗೆ ಡಾಕ್ಟರ್ ಅಂತಾರೆ ಅವ್ರಿಗೆ ಯಾತಾಳ ಇಮಾಮ್ ಅಂತೂ ಕರಿತೀವಿ. ಎಲ್ಲ ನಿಂತ ತಿಳ್ಕೊಂಡು ವಿದ್ಯಾವರಂತ ಮುಂದೆ ಅದು ಜಮಾತದವ್ರು ಕಳಿಸಿ ಅದು ಸರಿಯಲ್ಲಪ್ಪ, ನಮ್ಮ ಕಾನೂನು ಬಹಿರಾಗ್ತದೆ ಕೆಲಸ, ಶರೀರದ ಕಾನೂನು ತಪ್ಪಾಗ್ತದೆ, ಹಾಗೆ ಹೀಗೆ ಹೇಳಿದ್ರು. ಅವ್ರು ಕೇಳಿದ್ರು. ಅದು ನಮ್ಮ ಮನವೊಲಿದಿದೆ ಬ್ರಹ್ಮ ಅಂತೇಳಿ ವಿಚಾರ ಮಾಡಿಕೊಂಡು ಅವರ ಒಳಕೆ ಈ ಕಡೆ ಆದ ಕೂಡಲೇ ಎಲ್ಲರೂ ಕೂಡ ಬಹಿಷ್ಕಾರ ಪತ್ರ ಬರೆದು ಊರಿಗೆ ಕಳಿಸಿದ್ರಂತೆ. ಆಗಿನ ಕಾಲದಾಗ ಅದು ಬುಕ್ನಾಗ ಅದೇನು ಬರೆದಿಲ್ಲ, ನೋಂದಿಲ್ಲ, ಹೇಳ್ಯಾರ ಭಯಪಟ್ಟು ಹೇಳ್ಯಾರ. ಬಹಿಷ್ಕಾರ ಪತ್ರ ಬರೆದು ಊರಿಗೆ ಕಳಿಸಿದ್ರಂತೆ. ಇವ್ರನ್ನ ಯಾರೂ ಮುಟ್ಟಿಸ್ಕೋಬೇಡ್ರಿ, ಇವ್ರನ್ನ ಯಾರೂ ಸರಿ ಕರ್ಕೋಬೇಡ್ರಿ, ಇವರಿಗೆ ನಿರ್ಬಳಕೆ ಮಾಡಬೇಡ್ರಿ, ಇವ್ರ ಜೊತೆಗೆ ಹೆಣಗಂಡು ಮಾಡಬೇಡ್ರಿ, ಹೀಗೆಲ್ಲ ಬಹಿಷ್ಕಾರ ಪತ್ರ ಬರೆದು ಜಾಹಿರು ಮಾಡಿದ್ರು. ಜಾಹಿರು ಮಾಡಿದ ಬಳಿಕ ಮುಂದೆ ಕೆಲವು ದಿವಸ ಹೋಯ್ತು. ಮತ್ತು ಹಂಗೆ ಇವರು ನಮ್ಮ ಶರೀಫ್ ಸಾಹೇಬರು ಕಳ್ಸೋದು ಗೋವಿಂದ ಭಟ್ಟರಾಜ್ ಅವ್ರ ಊರಲ್ಲೇ ತಿರುಗಾಡೋರು. ಅವರು ಮತ್ತು ಅವರು ಒಂದು ಮಹಾತ್ಮರು ಮಹಾಯೋಗಿಗಳು ಅನಿಸ್ಕೊಂಡು ಅವರು ಒಂದು ನಿಷ್ಕಾಮ್ಯ ಭಾವದಿಂದ ಬಂದುಬಿಟ್ರು. ಅವರು ಇಚ್ಚಿಗಿನ ಪ್ರಾಪಂಚಿಕದ ಈ ಲೌಕಿಕದ ಹಂಗನೇ ಇಡಲಿಲ್ಲ ರೀ ಅವರು. ಹೀಗಾಗಿ ಅದು ತತ್ವನೇ ಬೇರೆ ಆಗಿಬಿಡ್ತ್ರಿ. ಹೀಗಾಗಿ ಮುಂದೆ ಐತಿ ಅಷ್ಟರೊಳಗೆ ಹಜುಮಾಯಿ ಮತ್ತು ಇಮಾಮ್ ಸಾಹೇಬ್ ಮುತ್ತೈದು ಪರಮಾತ್ಮ ಸನ್ನಿಧಿ ಸೇರ್ಕೊಂಡ್ರು. ಅವಾಗ ಊರ ಕಬ್ರಸ್ತಾನ ಇದು ಮತ್ತು ಊರ ಜಮಾತ್ ಕಬ್ರಸ್ತಾನ ಇರ್ತೈತಿಲ್ಲ ರೀ. ಈಗ ನಮ್ಮ ಜಮಾತ್ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಒಂದು ಕಬ್ರಸ್ತಾನ ಇರುವುದಿಲ್ಲ ಒಳಗೆ. ಆಯ್ತು ಕಬ್ರಸ್ತಾನಕ್ಕೆ ಹೋಗಿ ಗುದ್ಲಿ ಹಾಕಿದ ಕೂಡಲೇ ಬಂದು ಹಾಕೋದು ಕೊಡ್ರಿ, ಈಗ ಅಡ್ಬೇಡಿ ನಾವು ಜಾಗ ಕೊಡಿ. ಅದು ಮುಂಜಾನೆ ತಿಳ್ಕೊಂಡು ಹೊತ್ತು ಮಗು ತನಕ ನ್ಯಾಯ ಆಗಿ ಕಡೆಗೆ ಕೂಡಲಿಲ್ಲ ಕೂಡ್ಲಾರ್ದಂಗೆ ಅವನ ಅವ್ರದ್ದು 24 ಎಕರೆ ಭೂಮಿ ಅದ ರೀ. ಯಾವುದು ಶರೀಫ್ ಸಾಹೇಬ್ ಆಗ ಹಿಂದೆ 14 ಎಕರೆ ಬಿಟ್ಟು ಮುಂದೆ ಈ ಕಡೆ 10 ಎಕರೆದ ಒಂದು ಪ್ಲಾಟ್ದಾಗ ಕೊಯ್ದು ಆ ಮುದುಕಿಗೆ ತಮ್ಮ ಹೊಲ್ದಾಗಿ ಕಬ್ರಸ್ತಾನ ಮಾಡ್ಯಾರ. ಮಾಡಿದ ಬಳಿಕ ಮುಂದೆ ಕೆಲವು ಹೋಗುವ ನಮ್ಮ ಕಳಸದ ಗೋವಿಂದ ಭಟ್ಟರಾಜ್ ಅವರು ಲಿಂಗೈಕ್ಯರಾಗ್ಯಾರ. ಅಲ್ಲಿಂದ ಅವ್ರಿಗೆ ಅಗ್ನಿ ಸಮಾಧಿ ಮಾಡ್ತಾರಲ್ರಿ ಬ್ರಾಹ್ಮಣರು. ಅಲ್ಲಿಂದ ಅಗ್ನಿ ಸಮಾಧಿ ಮಾಡಿದ ಬಳಿಕ ಇಲ್ಲಿ ಶಿಶುನಾಳದಿಂದ ಕಳಸದ ಗ್ರಾಮಕ್ಕೆ ಹೋಗಿ ಹೊಸ ಗಡಿಗೆ ತೊಗೊಂಡು ಗಡಿಯಾಗೆಲ್ಲ ಅಸ್ಥಿಗಳು ಆಯ್ದು ಅಸ್ಥಿ ಮಡಿ ತೊಗೊಂಡು ಬಂದು ಅಲ್ಲಿ ಶಿಶುನಾಳದಾಗ ಅವ್ರ ಅವ್ವ ಅಪ್ಪಗೇನು ಇದು ಭೂ ಸಮಾಧಿ ಮಾಡ್ಯಾರ ರೀ. ಅದ್ರ ಹಿಂದಿನ ಮಗಲ ಅವ್ರಿಗೆ ತಂದು ಇದು ಅಸ್ಥಿಗಳು ಇಟ್ಟು ಗುಡಿ ಕಟ್ಸ್ಯಾರ. ಗುಡಿ ಕಟ್ಟಿಸಿ ಮುಂದನಕ್ಕೆ
ತಾವು ಲಿಂಗೈಕ್ಯ ಆಗಾಳ ಹೇಳಿ ಲಿಂಗೈಕ್ಯ ನನಗೆ ನನ್ನ ಅಪ್ಪ ಮತ್ತು ಅವ್ನ ಅಂತ್ಯಕ್ಕೆ ಸಮಾಧಿ ಮಾಡಿ ಮ್ಯಾಲೆ ಏನದ ಶಿಶುನಾಳ ಇದು ಕಳಸದ ಗೋವಿಂದ ಹೊಟ್ಟೆ ಹೊಡೆದಂತೂ ನನಗೆ 2 ಮೂರ್ತಿ ಕೊಡ್ತೈತೆ ತನ್ನ ಮೂರ್ತಿ ಕೂಡಿಸ್ತಿಲ್ಲ ಇಲ್ಲ ಗುರುಗಳ ಮೂರ್ತಿ ಕೂಡಿಸ್ತಿಲ್ಲ ಇವ್ರು ಭಾವಿಕರು ಏನದ ಇಬ್ಬರು ಗುರು ಶಿಷ್ಯರು ಇಬ್ಬರು ಈ ಟೈಮ್ ಕಟ್ಟಿ ಮಾಡಿ ಕಟ್ಟಿ ಮಾಡಿ ಕೂಡಿಸ್ತಾರೆ. ಗುರುಗಳ ಸಾಹಿತ್ಯದ ದೃಷ್ಟಿಯಲ್ಲಿ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಹ್ಞೂ ಶಿಶುನಾಳದ ಶರೀಫರ ನಂತರ ಕರ್ನಾಟಕದಾಗ ಏನಾದರೂ ಅರ್ಥಗರ್ಭಿತವಾದ ಸಾಹಿತ್ಯ ಕೊಟ್ಟ ಒಂದು ಅಂದೇವಾಡಿ ಬೇಬಿ ಸರ್. ಇಲ್ಲ ಕರೆ ಅರ್ಥಗರ್ಭಿತ ಅರ್ಥದ ಮಾತು ಹೇಳ್ತಾರೆ. ಎಲ್ಲ ಗುರುನಾಥನ ಆಶೀರ್ವಾದ. ಯಾಕಂದ್ರೆ ಹಾಡುಗಳೆಲ್ಲರೂ ಬರೀತಾರೆ, ಪೂರ ಬಿಡಿಸಿ ಎಲ್ಲರೂ ಸಾಹಿತ್ಯ ಬರೀತಾರೆ. ಆದ್ರೆ ಹಾಡಿನಲ್ಲಿ ನಿಗೂಢ ಬೇಕು, ಅದ್ರಾಗ ಅರ್ಥ ಗರ್ಭಿತ ಬೇಕು. ಅಂತ ಹಾಡುಗಳನ್ನ ಶರೀಫರ ನಂತರ ಕೊಟ್ಟವ್ರು ನೀವು ಅಂತ ಹೇಳ್ತೀನಿ. ನನಗೆ ಅನಿಸ್ತೈತಿ ನಾನು ಮುಖಸ್ತುತಿ ಮಾಡೋದ್ರಿ ಇದ್ದ ಮಾತು ಮುಂದೆ ಅದಾರ ಹಿಂಗೇನಿಲ್ಲ ಹಿಂದೂ ನಿಮ್ಮ ಗುರುಗಳು ಅದಕ್ಕೆ ಅಪೇಕ್ಷೆ ಆಗಿತ್ತು. 3 ವರ್ಷದಿಂದ ನಮ್ಮ ಮಾಮಾರಿಗೆ ಹೇಳ್ತೀನಿ ನಾವು ನಿಮ್ಗೆ ಭೇಟಿ ಆಗ್ಲಾಕ ಬರೋ ಉದ್ದೇಶ ಇದೆ ರೀ. ಮಹಾತ್ಮರ ಪಾದ ಧೂಳಿಪ ನಾವು ಇಲ್ಲ, ನೀವು ತಿಳ್ಕೊಳ್ಳೋದು ದೊಡ್ಡ ಗುಣ ನಿಮ್ದು. ದೊಡ್ಡ ಗುಣ ನಾವು ತಿಳ್ಕೊಂಡಿದ್ದು ಸಣ್ಣತನ ನಮ್ದಿನ. ಯಾಕಂದ್ರ ನಂತರ ನಿಮ್ಮ ದರ್ಶನ ಮಾಡ್ಬೇಕಂತೇಳಿ 3 ವರ್ಷ ಆಯ್ತು ಕದಿ ಕಡ್ಲಾಯ್ತೀವ್ರಿ. ಅಲ್ಲಿ ಇನ್ನೊಂದು ವಿಷಯ ಆಗ್ಯದ್ರಿ ಅವ್ರ ಗದಿ ಮಾಡಿದ್ರೆ ಅಪ್ಪ ಅವರು ಶರೀಫ್ ಸಾಹೇಬರು ಅಪ್ಪ ಮತ್ತು ಅವ್ವ ಇಬ್ಬರು ತಿಳ್ಕೊಳ್ಳೋಣ ಗದಿ ಕಟ್ಟಾರ್ರಿ. ಅಲ್ಲಿ ನೆರಳು ಮಾಡ್ಬೇಕಂತೇಳಿ ಒಂದು 2 ಬೇವಿನಾಗಿ ತಂದಾರ ಕಿಶನ್ ಹಾಕೊಂಡು ದೂರ ದೂರ ಹಚ್ಚಾರಿ. ಇಲ್ಲಿ ಒಂದು ಹಚ್ಚಾರಿ, ಇಲ್ಲಿ ಒಂದು ಹಚ್ಚಾರಿ ಮಾಡ್ಬಿಟ್ಟು ಒಂದು ಇಟ್ಬಿಟ್ಟು ಹಚ್ಚಾರಿ, ಇಟ್ಬಿಟ್ಟು ಹಚ್ಚಾರಿ, ಇಟ್ಬಿಟ್ಟು ಹಚ್ಚಿ ಹಾಗೆ ದಿವ್ಸಕ್ಕೆ ನೀರು ಹಾಕು ಹಾಗೆ ಹಿಂಗೆ ಮಾಡ್ಕೊತಾರೆ. ಕಟ್ಟಿ ಬಂದರೆ ದೊಡ್ಡವಾಗಿ ಬೆಳೆದು 2 ಕುಡ್ಕೊಂಡವ್ರಿ. ಕುಡ್ಕೊಂಡು ಇನ್ನೇನು ಮಾಡಲಿಪ್ಪ ಕುಡ್ಕೊತಾವ ಅಂತೇಳಿ ಒಂದು ಸೀಮಿಗೆ ತಂದು ಎತ್ತಿ 2 ನಡುವಿಟ್ಟ. ಈಗ ಆ ಸೀಮಿಗಲ್ಲೇ ಕಾಣಿಸಂಗಿಲ್ರಿ, ಅವತ್ತು ಕೂಡಿಬಿಟ್ಟು ಇದೊಂದು ದೊಡ್ಡ ಪವಾಡಿ. ಅಂಥದ್ದೊಂದು ತಪ್ಪು ನಾ ಹುಡುಕಾಡಕತ್ತಿದ್ದೆ. ಮಾನ್ಯ ಹೋಗೋಣ ಸಿಗ್ತದೆ ಬಂದಿದ್ದು ಅದು ಕೆಲಸಿಗೆ ಬರುತ್ತೆ. ದಾಂಪತ್ಯಗಳ ಪ್ರೇಮ ವೃದ್ಧಿ ವೃದ್ಧಿ ಆಗ್ತದೆ. ಅವ್ರ ಆಶೀರ್ವಾದ ಭಾಳ ದೊಡ್ಡದು. ಸ್ವಲ್ಪ ಹರ್ಕೋರಿಪ್ಪ, ತಪ್ಪು ಯಾರು ಇಟ್ಟಿಲ್ಲ ಅದ್ರಾಗ ಬಂದವ್ರಿಗೆ ತೊಗೊಂಡ್ಬಿಡ್ತಾರೆ. ಸ್ವಲ್ಪ ತೊಗೊಂಡ್ಬರಿಪ್ಪ ಅಂತ ಹುಡುಗಿ ಬಂದಿರ್ತಂದ್ರು ಒಂದಿಷ್ಟು ಹರ್ಕೊಂಡಿ ಒಂದು ಕಡೆ ಹುಡುಗಿದ್ರಿ ಅವ್ರ ಕೋಡ್ಯಾಗ ಅದ್ರ ಏನು ಮಾಡ್ತದೆ ಅದು ಪ್ರಸಾದ ಇಲ್ರಿ. ಅದು ಬಹಳ ಮತ್ತದ ಕಲಬುರಗಿ ಶ್ರಾವಣ ಸಪ್ರ ಏನು ಮಾಡ್ತಿರಂತ್ರಿ. ಮತ್ತು ನೀರಜ ಧರ್ಮದ ಪ್ರಕಾರ ಪತ್ರಿ ಬೇಕಲ್ಲ ಪೂಜೆ ದಿವಸ ಹೋಗಿ ಪತ್ರಿಕೆ ಇಡ್ತಾವ ಸಾರಿಸಿ ಬರ್ತಿರತ್ತೆ. ಬಿದ್ದ ಪತ್ರಿನೇ ತಂದು ಪೂಜೆ ಮಾಡ್ತಿರತ್ತೆ. ಹರಿತಿದ್ದಿಲ್ಲ ಪತ್ರಿ ಗಿಡಗಳಿಗೆ ಜೀವ ಐತಿ ಅನ್ನೋದು ಅದಕ್ಕೊಂದು ನಾನು ಹರಿದ ನಿಂದ್ರೆ ಅದಕ್ಕೂ ಎಲ್ಲಿ ನೋವು ಆಗಿತ್ತು ಕೇಳ್ಕೊಂಡು ಬಿದ್ದ ಪತ್ರಿ ತಂದು ಪೂಜೆ ಮಾಡ್ತಾರೆ. ನಾವು ತೆಳಗೆ ಬಿದ್ದಿದ್ವಿ ಬಿಡೋದು. ಇದಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತಾರೆ. ಇದಕ್ಕಂತಾರೆ ಅಹಿಂಸಾ.